ವೀಕ್ಷಕರೇ, ಈ ಆಧುನಿಕತೆಯ ಸೋಗಲ್ಲಿ ಇತ್ತೀಚೆಗೆ ಮದುವೆಗಳು ವ್ಯಾಪಾರಗಳಾಗಿ ಮಾರ್ಪಾಡಾಗ್ತಾ ಇದ್ದು, ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಹೆಂಡತಿ ಮಾಡಿಕೊಂಡು ಸಂಸಾರ ನಡೆಸುವ ಅನೇಕರು ತಾಳಿ ಕಟ್ಟಿದಷ್ಟೇ ಸುಲಭವಾಗಿ ಅದಕ್ಕೆ ಇತಿಶ್ರೀ ಆಡಿ ಮದುವೆ ಮಾಡಿಕೊಂಡ ಮೊದಲ ಪತ್ನಿಗೆ ಗೊತ್ತಿಲ್ಲದಂತೆ ಮತ್ತೊಂದು ಮದುವೆ ಮಾಡಿಕೊಂಡು ಬೇರೆ ಮನೆಯೊಂದರಲ್ಲಿ ಒಲೆ ಹಚ್ಚಿ ಸಂಸಾರ ನಡೆಸಲು ಮುಂದಾಗಿದ್ದ ಭಂಡನೊಬ್ಬನಿಗೆ ಮೊದಲ ಪತ್ನಿ ತಾಳಿ ಕಟ್ಟುವ ಸಮಯಕ್ಕೆ ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಕೊಟ್ಟು ಗಂಡನ ಡಿಂಗ್ರಿ ಬಿಲ್ಲಿ ಆಟಕ್ಕೆ ಬ್ರೇಕ್ ಹಾಕಿರುವ ಘಟನೆ ನಡೆದಿದೆ. ಹೌದು ವೀಕ್ಷಕರೇ, ಫೆಬ್ರವರಿ 8ರ ಭಾನುವಾರದಂದು ಆ ಮದುವೆ ಚೌಟ್ರಿ ಮುಂದೆ ಜನ ಸಂಭ್ರಮಿಸಿ ವಧುವರರಿಗೆ ಆಶೀರ್ವದಿಸುವ ಬದಲು ಗಲಿಬಿಲಿಯಲ್ಲಿದ್ರು. ಕೆಲವರು ಪರಸ್ಪರ ಮಾತಿನ ಚಕಮಕಿಯಲ್ಲಿ ತೊಡಗಿದ್ರು. ಇನ್ನು ಕೆಲವರು ಏನಾಗ್ತಾ ಇದೆ ಅನ್ನೋದೇ ತಿಳಿದೆ ಬೆಪ್ಪಾಗಿ ನೋಡ್ತಾ ಇದ್ರು. ನಾವು ಮದುವೆಗೆ ಬಂದಿದ್ವೋ ಅಥವಾ ಯಾವುದೋ ಗಲಾಟೆ ನೋಡಲು ಬಂದಿದ್ವೋ ಅನ್ನೋ ಗೊಂದಲದ ವಾತಾವರಣ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರು ಸಿದ್ದಲಿಂಗೇಶ್ವರನ ಸನ್ನಿಧಿಯಲ್ಲಿರುವ SLN ಕಲ್ಯಾಣ ಮಂಟಪದ ಬಳಿ ಫೆಬ್ರವರಿ 8ರ ಭಾನುವಾರ ಸೃಷ್ಟಿಯಾಗಿತ್ತು. ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ಬೇರೆ ಯಾರೂ ಅಲ್ಲ, ವರನ ವೇಷದಲ್ಲಿ 2ನೇ ಮದುವೆಯಾಗಿ ಡಿಂಗ್ ಡಾಂಗ್ ಆಟವಾಡಲು ಕಾಣುತ್ತಿದ್ದ ಈ ಆಸಾಮಿ ಇದನ್ನಲ್ಲ, ಈ 420ನೇ ಇದಕ್ಕೆಲ್ಲ ಕಾರಣ. ಇವನ ಹೆಸರು ಬಂದು ಹರಿಪ್ರಸಾದ್ ಅಲಿಯಾಸ್ ಪ್ರಸಾದ್. ಮೂಲತಃ ಬೆಂಗಳೂರಿನ RR ನಗರ ನಿವಾಸಿ. ಇವನಿಗೆ ಈಗಾಗಲೇ ಮದುವೆಯಾಗಿ 12-13 ವರ್ಷಗಳು ಕಳೀತಾ ಬಂದಿದೆ. ಅದರಲ್ಲೂ ಇವನ ಹಣೆ ಬರಹಕ್ಕೆ ಲವ್ ಮ್ಯಾರೇಜ್ ಬೇರೆ ಆಗಿದ್ದಾನೆ. ಶಾಲೆಯ ದಿನಗಳಲ್ಲೇ ಕ್ಲಾಸ್ಮೇಟ್ ಜೊತೆ ಲವಿ ಡವಿ ಶುರು ಹಚ್ಕೊಂಡಿದ್ದ ಈ ಮಹಾತ್ಮ ಅಲ್ಲಲ್ಲ ವಂಚಕ. ಬಳಿಕ 2 ಮನೆಯವರನ್ನ ಒಪ್ಪಿಸಿ ಶೃಂಗೇರಿಯಲ್ಲಿ ಮದುವೆ ಮಾಡಿಕೊಂಡಿದ್ದಂತೆ. ಮದುವೆ ಬಳಿಕ ಪತ್ನಿ ಹಾಗೂ ಕುಟುಂಬದವ್ರ ಜೊತೆ ವಾಸವಿದ್ದ ಈ ಕಮಂಗಿ ಬಳಿಕ ಪ್ರತ್ಯೇಕ ಮನೆ ಮಾಡಿ ಪತ್ನಿ ಜೊತೆ ವಾಸವಿದ್ದಂತೆ. ಪತ್ನಿ ಶಿಕ್ಷಕಿಯಾಗಿ ಕೆಲಸ ಮಾಡಿಕೊಂಡಿದ್ದಾರೆ. ಈ ಪಾಪಿ ಪತ್ನಿಗೆ 4-5 ಬಾರಿ ಗರ್ಭ ಧರಿಸಿದಾಗಲೂ ಗರ್ಭಪಾತ ಮಾಡಿಸಿ ಪಾಪದ ಕೆಲಸ ಬೇರೆ ಮಾಡಿದ್ದಾನೆ ಅನ್ನೋ ಆರೋಪ ಪತ್ನಿ ಲೇಪಾಕ್ಷಿ ಅವರದ್ದು. ಈ ಸಂಬಂಧ RR ನಗರ ಪೊಲೀಸರಿಗೂ ದೂರು ನೀಡಿದ್ಲಂತೆ ಪತ್ನಿ. ಈಗಿದ್ದ ಆಸಾಮಿ ಮತ್ತೊಂದು ಮದುವೆ ಮಾಡಿಕೊಳ್ಳುವ ಯತ್ನ ನಡೆಸುತ್ತಿರುವ ಮಾಹಿತಿ ಹೆಂಡತಿ ಗಮನಕ್ಕೆ ಬಂದು ಮಂಡ್ಯ ಮೂಲದ ಯುವತಿ ಇಂಜಿನಿಯರ್ ಜೊತೆ ಕಳೆದ 3-4 ವರ್ಷಗಳಿಂದ ಕಣ್ಣ ಮುಚ್ಚಾಲೆಯ ಆಟ ಆಡಿಕೊಂಡಿದ್ದಂತೆ ಈ ದೈಹಿಕ ಶಿಕ್ಷಕ ಪ್ರಸಾದ್. ಹೀಗಿರುವಾಗಲೇ ಪತಿ 4-5 ದಿನಗಳ ಹಿಂದೆ ಫೋನ್ ಮಾಡಿ 2 ದಿನ ಬಿಟ್ಟು ಬರ್ತೇನೆ ಅಂತ ಪುಸಲಾಯಿಸಿ 2,000 ಹಣ ಕೂಡ ಪೀಕಿದ್ದಂತೆ. ಯಾವಾಗ ಮನೆಗೆ ಗಂಡ ವಾಪಸ್ ಬರಲಿಲ್ವೋ ಮೊದಲೇ ಸುಳುವಿದ್ದ ಪತ್ನಿ ಅವನ ಜಾಡಿನ ಸುಳುವು ಪತ್ತೆ ಹಚ್ಚಿ ಪೊಲೀಸರ ಜೊತೆ ಸೀದಾ ಮದುಮಗನಾಗಿ ಮತ್ತೊಂದು ಹೆಣ್ಣಿಗೆ ಬಾಳು ಕೊಡಲು ಮುಂದಾಗಿದ್ದ ಈ ಬಾರ್ಕೋಲ್ ಮುಂದೆ ಪೊಲೀಸರ ಜೊತೆ ಎಂಟ್ರಿ ಹೊಡೆದಿದ್ದಾಳೆ. ಗೊತ್ತಿದೆ, ಗೊತ್ತಿದ್ದು ತಪ್ಪು ಮಾಡೋದು ತಪ್ಪಿದ. ನಿಮ್ಮ ಮಗಳಿಗೂ ಇವ್ರ ಮದುವೆ ಆಗಿದ್ರೆ ಹಂಗೆ ಮಾಡಿದ್ರ ನಿಮ್ಮ ಮಗಳು ಮೊಮ್ಮಕ್ಕಳು ಮದುವೆ ಮಾಡ್ತಾ ಇದ್ದೀರಲ್ಲ, ನೀವು ಹೆಂಗವ ಮದುವೆ ನಮ್ಗೇನು ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ನಾವು ಮನೆ ಮಾಡಿ ನೀರು ನನ್ನ ಮಗಳಿಗೆ ನಿಮ್ಮ ಹೆಸರು? ಏನಾಗಿದೆ? ಅವ್ರ ಮನೆ ಇಟ್ಕೊಂಡ್ರು, ಅವ್ರ ಅಮ್ಮನೇ ಇಟ್ಕೊಂಡ್ರು ಅವ್ರ ಮನೇಲಿ. ಈಗ 2-3 ದಿನದಿಂದ ಸ್ವಲ್ಪ ಆಗುತ್ತೆ
ಇವ್ರು ಬೇರೆ ಮದುವೆ ಮಾಡ್ತಾರೆ ಅರ್ಥ ಇಲ್ಲ. ಏನು ವರದಕ್ಷಿಣೆಗೆ ಡಿಮ್ಯಾಂಡ್ ಮಾಡಿದ್ರಾ? ಇಲ್ಲ ಸರ್, ಹಾ, ಅವರು ವರದಕ್ಷಿಣೆ ಗಂಡನವ್ರು ಡಿಮ್ಯಾಂಡ್ ಮಾಡಿದ್ರ ಅಂತ. ಹೇಳ್ರಿ ಇಲ್ಲಿ ಬಂದ ಅಂತ ಏನಾಯ್ತಮ್ಮ? ಕೇಳಿ ಮಾಡ್ಕೋಬೇಕಾಗಿತ್ತು, ಅದು ಕರ್ತವ್ಯ. ಇಲ್ಲ ಡೈವರ್ಸ್ ಕೊಡ್ಬೇಕಾಗಿತ್ತು. ನಾವು ನಮ್ಮ ಹುಡುಗಿಗೆ ಮದುವೆ ಮಾಡುವ. ಡಿವೋರ್ಸ್ ಕೊಟ್ಟಿಲ್ವಾ ಇವಾಗ? ಏನು ಕೊಟ್ಟಿಲ್ಲ. ಇವಾಗ ತಾಲಿ ಕಟ್ಟಿ ಅವ್ರು ಡೈವರ್ಸ್ ಅಲ್ಲ. ನೀವೇನಾಗ್ಬೇಕು ಹುಡುಗಿಗೆ? ನಾವು ದೊಡ್ಡಮ್ಮ ಏನ್ ಇದು ಮಾಡಬಾರ್ದು. ಈ ಹೆಣ್ಮಕ್ಳು ಬಡವ್ರ ಮಕ್ಕಳಿಗೆ ಮಾಡಬಾರ್ದು ಇಂಥ ಕೆಲಸನ. ಮೊದಲ ಪತ್ನಿ ಪೊಲೀಸರನ್ನು ಕಂಡ ಎರಡನೇ ಮದುವೆಗೆ ಕೊರಳೊಡ್ಡಲು ನಿಂತಿದ್ದ ನವವಧು ಹಾಗೂ ಪೋಷಕರಿಗೆ ಶಾಕ್ ಆಗಿದೆ. ಈ ವೇಳೆ ಮೊದಲ ಪತ್ನಿ ಜೊತೆ ಮಾತಿನ ಚಕಮಕಿ ಕೂಡ ನಡೆಸಿದ್ದಾರೆ. ಆಗ ಮಧ್ಯಪ್ರವೇಶ ಮಾಡಿದ ಪೊಲೀಸರು ಈ ಆರೋಪಿ ನವವರನಿಗೆ 4 ತದುಕಿ ಅಮೃತೂರು ಠಾಣೆಗೆ ಕರೆದೊಯ್ದಿದ್ದಾರೆ. ಮೊದಲ ಪತ್ನಿ ಒಮ್ಮೆ ಡಿವೋರ್ಸ್ ಪಡೆಯಲು ಮುಂದಾದಾಗ ಈ ಪೋರ್ಕಿ ಆಕೆಯನ್ನು ಮನವೊಲಿಸಿ ಸೈಲೆಂಟ್ ಮಾಡಿದ್ದಂತೆ. ಸೈಲೆಂಟ್ ಮಾಡಿ ಇನ್ನೇನು ಎರಡನೇ ಮದುವೆ ಮಾಡಿಕೊಂಡು ಬಾನಲ್ಲೇ ಮಧುಚಂದ್ರಕ್ಕೆ ಅಂತ ಕನಸು ಕಾಣುತ್ತಿದ್ದ ಈ ಗೋಸುಂಬೆ ಹರಿಪ್ರಸಾದ್ ಇದೀಗ ಪೊಲೀಸರ ಅತಿಥಿಯಾಗಿದ್ದು, ಪಾಪ ಸಾಕಷ್ಟು ಖರ್ಚು ವೆಚ್ಚ ಮಾಡಿ ಧಾಮ್ ಧೂಮ್ ಅಂತ ಮಗಳನ್ನ ದಾರೆ ಎರೆಯಲು ಮುಂದಾಗಿದ್ದ ಪೋಷಕರು ಈಗ ಕಂಗಾಲಾಗಿ ಕುಳಿತಿದ್ರೆ, ಇತ್ತ ಮದುವೆ ಮನೆಗೆ ತಂದಿದ್ದ ರೇಷನ್ನು, ಹಣ್ಣು, ಹೂ ಸಿದ್ಧತೆ ಎಲ್ಲ ಅಧ್ವಾನವಾಗಿ ವೇಸ್ಟ್ ಎಂಬಂತಾಗಿದೆ. ಅದೇನೇ ಇರಲಿ, ಇವತ್ತು ಮದುವೆ ಮಾಡುವಾಗ ಸಾಕಷ್ಟು ಬಾರಿ ಪೂರ್ವಪರ ಯೋಚಿಸದೆ ಯಾವುದೋ ಆಸೆಗೋ ಆಮಿಷಕ್ಕೋ ಒಳಗಾಗಿ ಮದುವೆ ಮಾಡಲು ಹೊರಟ್ರೆ ಇಂಥ ಎಡವಟ್ಟೆ ಆಗೋದು. ಬಹಳ ಎಚ್ಚರಿಕೆಯ ಹೆಜ್ಜೆ ಇಡೋದು ಸೂಕ್ತವಷ್ಟೇ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.